ಓಂ ಶ್ರೀ ಪರಮಾತ್ಮನೇ ನಮಃ. ಕಣಕಣದಲ್ಲಿ ಚರಾಚರನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನೇ ನಾನು ನಮಸ್ಕಾರ ಮಾಡುತ್ತಿದ್ದೇನೆ. ವಿಷಯ ಏನೆಂದರೆ 5,000 ವರ್ಷಗಳ ಪ್ರಾಚೀನ ಗ್ರಂಥವಾದ ವಿಜ್ಞಾನ ಭೈರವಿನ ಶಿವ ಪಾರ್ವತಿ ಸಂವಾದದಲ್ಲಿ ನಾವೀಗ 5ನೇ ವಿಧಿ ಏನು ಹೇಳ್ತಾ ಇದೆ, 5ನೇ ವಿಧಿ ಯಾವ ರೀತಿ ಪರಮಾತ್ಮನ ಪಡೆಯೋದಕ್ಕೆ 5ನೇ ವಿಧಿಯಲ್ಲಿ ಯಾವ ರಹಸ್ಯ ಇದೆ ನಾವೀಗ ನೋಡೋಣ. ಸರಳ ಕನ್ನಡದಲ್ಲಿ 5ನೇ ವಿಧಿ ಏನು ಹೇಳ್ತಾ ಇದ್ದಾನೆ ನಾವು ನೋಡೋಣ. ಅವರು 5ನೇ ವಿಧಿಯಲ್ಲಿ ಶಿವನು ಹೇಳ್ತಾ ಇದ್ದಾನೆ, ಭೈರವ ತಂತ್ರದಲ್ಲಿ ಶಿವಪಾರ್ವತಿ ಸಂಭಾಷಣೆಯಲ್ಲಿ 112 ಪರಮಾತ್ಮ ಅನುಭವ ಸಾಧನೆಗಳಲ್ಲಿ 5ನೇ ವಿಧಿ ಈ ಸಾಧನೆ ದೇಹ ಚೈತನ್ಯದ ನೇರ ಜಾಗೃತಿ ಸಾಧನ ಆಗಿದೆ. ಇದು ಬಹಳ ಸರಳವಾದ ಅತ್ಯಂತ ಆಳವಾದ ವಿಧಾನವಾಗಿದೆ. ಇದರಲ್ಲಿ ದೇಹ ಚೈತನ್ಯದ ನೇರ ಜಾಗೃತಿ ಸಾಧನೆ ಆಗಿದೆ. ಇದರಲ್ಲಿ ಬಹಳ ಸರಳವಾದ ಅತ್ಯಂತ ಆಳವಾದ ವಿಧಾನ ಆಗಿದೆ. ಅದರಲ್ಲಿ ನಾವೀಗ ನೋಡೋಣ. ಅವರು ಮೂಲ ಶಿವನು ಏನು ಹೇಳ್ತಾ ಇದ್ದಾನೆ, ದೇಹದ ಯಾವುದಾದರೂ ಭಾಗದಲ್ಲಿ ಚೈತನ್ಯವನ್ನು ಸ್ಥಿರಗೊಳಿಸಿ, ದೇಹದ ಯಾವುದಾದರೂ ಒಂದು ಭಾಗದಲ್ಲಿ ಚೈತನ್ಯವನ್ನು ಸ್ಥಿರಗೊಳಿಸಿ ಅಲ್ಲಿ ಉದಯಿಸುವ ಸ್ಪಂದನವನ್ನು ಸಂಪೂರ್ಣವಾಗಿ ಅನುಭವಿಸು. ಅವರು ಪೂರ್ಣವಾಗಿ ಅನುಭವಿಸು. ಈ ಸ್ಪಂದನದಲ್ಲಿ ಭೈರವನು ಪ್ರಕಾಶಿಸುವನು. ನಿನ್ನ ಶರೀರದಲ್ಲಿ ಯಾವುದರ ಜಾಗದಲ್ಲಿ ಸ್ಪಂದನ ಆಗ್ತಾ ಇದೆಯೋ, ಕಂಪನ ಆಗ್ತಾ ಇದೆಯೋ ಅದನ್ನು ಕೇವಲ ನೋಡುವ ಅಭ್ಯಾಸ ಮಾಡು. ನಾವು ಸಾಮಾನ್ಯವಾಗಿ ದೇಹವನ್ನು ಕೇವಲ ಮಾಂಸ ಎಂಬುದು ಎಲಂಬು ಎಂಬು ಕಾಣುತ್ತೇವೆ. ಶಿವನು ಹೇಳುತ್ತಾನೆ, ದೇಹವೇ ಚೈತನ್ಯದ ಜೀವಂತ ಕ್ಷೇತ್ರವಾಗಿದೆ. ಸಾಧಾರಣ ಮನುಷ್ಯರು ಈ ಮಾಂಸದ ಒಂದು ಶರೀರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಶಿವನು ಹೇಳ್ತಾ ಇದ್ದಾನೆ, ಇದು ಶರೀರ ಮಾಂಸದ ತುಕಡಿ ಅಲ್ಲ, ಮಾಂಸ ಅಲ್ಲ, ಇದು ಚೈತನ್ಯದ ದೇಹವೇ ಚೈತನ್ಯದ ಜೀವಂತ ಕ್ಷೇತ್ರವಾಗಿದೆ. ಜೀವಂತ ಕ್ಷೇತ್ರ ಇದೆ. ಈ ಭಾಗದಲ್ಲಿ ಕಂಪನ, ಉಷ್ಣತೆ, ಅವ್ರ ಸ್ಪಂದನ, ಜಾಗೃತಿ, ಅಲ್ಲಿ ಪರಮಾತ್ಮ ಸ್ಪರ್ಶ ಆಗಿದೆ. ನೋಡಬೇಕು, ನನ್ನ ಶರೀರದಲ್ಲಿ ಎಲ್ಲಿ ಕಂಪನ ಆಗ್ತಾ ಇದೆ, ಧ್ಯಾನದಲ್ಲಿ ಇಡಬೇಕು. ಯಾವ ರೀತಿ ಉಷ್ಣತೆ ಆಗ್ತಾ ಇದೆ, ಯಾವ ರೀತಿ ಸ್ಪಂದನ ಆಗ್ತಾ ಇದೆ, ಯಾವ ರೀತಿ ಜಾಗೃತಿ ಆಗ್ತದೆ, ನೀವು ಧ್ಯಾನದಲ್ಲಿ ಸೂಕ್ಷ್ಮದಲ್ಲಿ ನೋಡಬೇಕು. ಅಲ್ಲಿಯೇ ಪರಮಾತ್ಮನ ಸ್ಪರ್ಶ ಆಗ್ತದೆ. ಈ ವಿಧಾನದಲ್ಲಿ ಯಾವ ರೀತಿ ಅಭ್ಯಾಸ ಮಾಡಬೇಕು, ಸುಖವಾಗಿ ಕುಳಿತುಕೊಂಡು ಅಥವಾ ಮಲಗಿ ಕಣ್ಣು ಮುಚ್ಚಿ ದೇಹದ ಯಾವುದಾದ್ರೂ ಭಾಗವನ್ನು ಆಯ್ಕೆ ಮಾಡಿ, ಹೃದಯ ಆಗಿರ್ಬೋದು, ನಾಭಿ ಆಗಿರ್ಬೋದು, ಗುರುಮಧ್ಯ ಆಗಿರ್ಬೋದು, ಕೈಕಾಲಾಗಿರ್ಬೋದು, ಆ ಭಾಗದಲ್ಲಿ ಸಂಪೂರ್ಣ ಗಮನವನ್ನು ಇಡಿ. ಯಾವುದೇ ಅನುಭವ ಬಂದರೂ ಉಷ್ಣತೆ, ತಣ್ಣನೆ, ಕಂಪನೆ, ನೋವು ಯಾವುದನ್ನು ತಳ್ಳಬೇಡಿ. ಈ ಅನುಭವವನ್ನು ಪೂರ್ಣ ಸಾಕ್ಷಿಯಾಗಿ ಗಮನಿಸಿ. ಏನಾದರೂ ಕಾಣಬೇಕೆಂದು ಪ್ರಯತ್ನಿಸಬೇಡಿ. ಅವರು ವಿಶ್ಲೇಷಣೆ ಬೇಡ. ನೋಡಿ, ನಿಮ್ಮ ಶರೀರದಲ್ಲಿ ನೋಡಿ. ಆಗ ನೀವು ನೋಡಿದಾಗ ಶರೀರದಲ್ಲಿ ಗಮನಿಸಿ. ಯಾವುದಾದ್ರೂ ಒಂದು ಸ್ಥಾಯದಲ್ಲಿ, ಹೃದಯದಲ್ಲೋ, ನಾಭಿಯಲ್ಲೋ, ಭೂಮಧ್ಯಲ್ಲೋ, ಕೈಕಾಲದಲ್ಲೋ ಎಲ್ಲಾದರೂ ನಿಮ್ಮ ಗಮನ ಇಡಿ. ಅಲ್ಲಿ ಗಮನ ಹಿಡಿದಾಗ ನಿಮಗೆ ಉಷ್ಣತೆ ಬರಬಹುದು, ಅವ್ರು ತಣ್ಣಗೆ ಆಗ್ಬೋದು, ಕಂಪನೆ ಆಗ್ಬೋದು, ನೋವಾಗ್ಬೋದು. ಏನು ತಳ್ಳಾಗಬೇಡಿ, ನೋಡಿ. ಆಗ ನೋಡಿದಾಗ ಯಾವ ರೀತಿ ಅನುಭವ ಆಗ್ತದೆ. ಸಾಧನದಲ್ಲಿ ಸಾಮಾನ್ಯವಾಗಿ ದೇಹದ ಗಡಿಯಲ್ಲಿ ಅರಿವು ಕರಗುತ್ತದೆ. ಒಂದು ಭಾಗದಿಂದ ಸಂಪೂರ್ಣ ದೇಹಕ್ಕೆ ಚೈತನ್ಯ ಹರಡುವ ಅನುಭವ, ಆಂತರಿಕ ಶಾಂತಿ, ನಾನೇ ದೇಹದಲ್ಲಿದ್ದೇನೆ ಎಂಬ ಭಾವ ಬದಲಾಗುತ್ತದೆ. ಆ ದೇಹವೇ ಧ್ಯಾನದ ವಸ್ತುವಾಗುತ್ತದೆ. ಈಗ ನೋಡಿದಾಗ ನೀವು ಶರೀರದಲ್ಲಿ ಯಾವ ಭಾಗದಲ್ಲಿ ಒಂದನ್ನು ಗಮನಿಸಿ. ಹೃದಯವಾಗಿರ್ಬೋದು, ನಿಮ್ಮ ಹೃದಯ ಆಗಿರ್ಬೋದು, ಕಿವಿ ಆಗಿರ್ಬೋದು, ನಿಮ್ಮ ನಾದ ಏನು ಹೃದಯದಲ್ಲಿ ಬಡಿತ ಆಗಿರ್ಬೋದು, ನೋಡಲು ಶುರು ಮಾಡಿ. ಆಗ ಧ್ಯಾನದ ವಸ್ತು ಆಗುತ್ತದೆ. ಈ ಸಾಧನೆ ಯಾರಿಗೆ ಸೂಕ್ತವಾಗಿದೆ? ದೇಹ ಜಾಗೃತಿ ಇರುವವರಿಗೆ, ಯೋಗ, ಆಸನ, ಪ್ರಾಣಾಯಾಮ ಮಾಡುವವರಿಗೆ, ದೇಹ ಮನಸ್ಸು ಸಂಪರ್ಕ ಅರಿಯಲು ಬಯಸುವವರಿಗೆ, ಕುಂಡಲಿನಿ ಜಾಗೃತಿ ಇರುವವರಿಗೆ ಆಗಿದೆ. ಶಿವನು ಯಾವ ರೀತಿ ಸೂಕ್ಷ್ಮ ಸಂದೇಶ ಕೊಡ್ತಾ ಇದ್ದಾನೆ ಅಂದರೆ, ದೇಹವನ್ನು ತಿರಸ್ಕರಿಸಬೇಡ. ದೇಹದಲ್ಲಿ ನಾನು ವ್ಯಾಪಿಸುತ್ತಿದ್ದೇನೆ. ದೇಹದಿಂದ ಪಾರಾಗುವುದು ಮೋಕ್ಷವಲ್ಲ, ದೇಹದಲ್ಲಿ ಚೈತನ್ಯವನ್ನು ಅರಿಯುವುದೇ ಮೋಕ್ಷವಾಗಿದೆ. ಶಿವನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ, ದೇಹವನ್ನು ತಿರಸ್ಕರಿಸಬೇಡ. ದೇಹದಲ್ಲಿ ನಾನು ನಿವಾಸ ಮಾಡುತ್ತಿದ್ದೇನೆ. ದೇಹದಿಂದ ಪಾರಾಗುವ ಮೋಕ್ಷವಲ್ಲ, ದೇಹದಿಂದ ಚೈತನ್ಯವನ್ನು ಅರಿಯುವುದೇ ಮೋಕ್ಷವಾಗಿದೆ. ಅವರು ದಿನನಿತ್ಯ ನಾವು ಯಾವ ರೀತಿ ಉಪಯೋಗಿಸಬಹುದು? ಧ್ಯಾನದ ಆರಂಭದಲ್ಲಿ ದೇಹ ನೋವಿರುವಾಗ, ಅಶಾಂತಿ
ಅವರ ಆತಂಕ ಸಮಯದಲ್ಲಿ ನಡೆಯುವಾಗ ಅವರ ಕಾಲುಗಳ ಸ್ಪಂದನ ಗಮನಿಸಿ 10-15 ನಿಮಿಷ ಮಾಡಿ ನೀವು ಇದನ್ನು ದೇಹದಿಂದ ಪಾರಾಗುವುದು ಮೋಕ್ಷವಲ್ಲ, ಅವರ ದೇಹದಲ್ಲಿ ಚೈತನ್ಯವನ್ನು ಅರಿಯುವುದು ಮೋಕ್ಷ ಎಂದು ವಿಜ್ಞಾನ ಭೈರವದ 5,000 ವರ್ಷಗಳ ಪ್ರಾಚೀನ ಗ್ರಂಥವಾದ ವಿಜ್ಞಾನ ಭೈರವನಲ್ಲಿ ಶಿವನು ಪಾರ್ವತಿ ಹತ್ರ ಒಂದು ಉಪಾಯ ಹೇಳ್ತಾ ಇದ್ದೇನೆ. ಇದನ್ನು ನೀವು ಗಮನಿಸಿ ನೀವು ಆತ್ಮ ಸಾಕ್ಷಾತ್ಕಾರ ಅನುಭೂತಿಯನ್ನು ಪಡೆಯಬಹುದು, ಚೈತನ್ಯವನ್ನು ನೀವು ತಿಳಿದುಕೊಳ್ಳಬಹುದು. ಓಂ ಶ್ರೀ ಪರಮಾತ್ಮನೇ ನಮಃ.